ಒಂದು ಮೈಲೇಜ್ ಸಿಗುತ್ತೆ. ಲಂಕಾಸುರ ಪ್ರೊಡ್ಯೂಸರ್ ಎದುರುಗಡೆನೆ ಹೇಳ್ತಿದ್ದೀನಿ, ಇಲ್ಲೇ ಕೂತವ್ರೆ. ಬಟ್ ಇಲ್ಲ, ಅದು ಬೇರೆ ಜಾನರ್ ಸಿನಿಮಾ ಖಂಡಿತ. ಏನಕ್ಕೆ ಅಂದ್ರೆ ಅದು ಒಂದ್ ಸ್ವಲ್ಪ ಬೇರೆ ಜಾನರ್ ಸಿನಿಮಾ, ಆಕ್ಷನ್ ಸಿನಿಮಾ. ಈಗ ನಮ್ಗೆ ಪ್ಲಸ್ ಆಗಿದೆ ಅಂದ್ರೆ ಅಫ್ಕೋರ್ಸ್ ಕಾಟೇರ ಸಿನಿಮಾ ನಮ್ಗೇನು ಆ ಥರದ ಒಂದು ಜಾನರು, ಆ ಒಂದು ಜಾನರ್ನ ಜನ ಇಷ್ಟಪಟ್ಟಾಗ ನನಗೂ ಒಂದು ಧೈರ್ಯ ಬಂತು, ಇಲ್ಲ ಖಂಡಿತ ನಮ್ಮ ಸಿನಿಮಾನು ಇಷ್ಟಪಡ್ತಾರೆ. ಸೊ ಅಲ್ಲಿ ನನಗೆ ಒಂದಿಷ್ಟು ಜಡ್ಜ್ಮೆಂಟ್ ಇತ್ತು. ಸೊ ಮಾದೇವ ಫಸ್ಟ್ ಬಂದು ಆಮೇಲೆ ಲಂಕಾಸುರ ಬಂತು. ಎರಡು ವಿಭಿನ್ನ ಸಿನಿಮಾಗಳು, ಎರಡಕ್ಕೂ ಕನ್ನಡಿಗರು ಅಷ್ಟೇ ಪ್ರೀತಿಯನ್ನು ಖಂಡಿತವಾಗಿಯೂ ಕೊಡ್ತಾರೆ ಅನ್ನೋದು ನಮ್ಮ ನಂಬಿಕೆ. ಖಂಡಿತ ನಾನೆಲ್ಲ ನಮ್ಮ ಕರ್ನಾಟಕ ಜನತೆ ಹತ್ರ ಕೇಳ್ಕೊಳ್ಳೋದು, ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂದರೆ ಇವತ್ತು ಕಂಟೆಂಟೇ ಹೀರೋ. ಸೊ ಒಂದು ಒಳ್ಳೆ ಕಂಟೆಂಟ್ ಥ್ರೂ ಬರ್ತಿದ್ದೀವಿ. ಸೊ ದಯವಿಟ್ಟು ಹರಸಿ ಹಾರೈಸಿ, ಏನಾದರೂ ತಪ್ಪುಗಳಿದ್ರೆ ನಿಮ್ಮ ಮಡ್ಲಿಗೆ ಹಾಕ್ಕೊಂಡು ಈ ಸಿನಿಮಾ ಖಂಡಿತ. ಯಾಕಂದರೆ ಒಳ್ಳೆ ಸಿನಿಮಾ ಮಾಡ್ತಿರ್ಲಿಲ್ಲ ಅಂತ ಭಾಳಷ್ಟು ಜನ ಬೇಜಾರಾಗ್ತಿದ್ರು, ನಮ್ಮ ಅಭಿಮಾನಿಗಳು ಆಗಲಿ ಅಥವಾ ಎಲ್ಲರೂ ಕೇಳ್ಕೊಳ್ಳೋದು ಒಳ್ಳೆ ಸಿನಿಮಾ ಮಾಡಿ, ಒಳ್ಳೆ ಕಂಟೆಂಟ್ ಮಾಡಿ ಅಂತ. ಖಂಡಿತ ಮಾದೇವ ಸಿನಿಮಾ ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುವಂಥ ಒಂದು ಸಿನಿಮಾ. ಬರೀ ಆ್ಯಕ್ಷನ್ನು ಆ್ಯಂಡ್ ಮಾಸ್ ಸಿನಿಮಾ ಅಂತಲ್ಲ, ಎಲ್ಲ ವರ್ಗದವ್ರಿಗೂ ಇಷ್ಟ ಆಗುತ್ತೆ. ಎಸ್ಪೆಷಲಿ ತಾಯಂದ್ರಿಗೆ ಭಾಳ ಇಷ್ಟ ಆಗುತ್ತೆ ಸಿನಿಮಾ. ಸೊ ಅವರೆಲ್ಲ ಬಂದು ನೋಡಿ ಹರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನ ಮಾದೇವನಾಗಿ ಅದರಲ್ಲೂ 4 ಶೇಡ್ಗಳಲ್ಲಿ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ದಯವಿಟ್ಟು ಇದೀಗ ಟೀಮ್ ಮೆಂಬರ್ಸ್ ಎಲ್ಲರೂ ನಮ್ಮ ಟೆಕ್ನಿಷಿಯನ್ಸ್, ಆರ್ಟಿಸ್ಟ್ ಗ್ರೂಪ್ ಫೋಟೋಗೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಸರ್. ಎಸ್, ಹಾಗೆ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳಿರಲಿಲ್ಲ, ಮರೆತೋಗ್ಬಿಟ್ಟಿದ್ದೆ. ತುಂಬಾ ಬೇಕಾಯ್ತಲ್ಲ, ನಾವು ಕ್ವಶನ್ ಕೇಳಿಲ್ಲ ನೀವು ಪ್ರೊಡ್ಯೂಸರ್ಗೆ. ಟೆಕ್ನಿಷಿಯನ್ ಹೌದು, ನೀವು ಕೇಳಿಲ್ಲ. ಪ್ರಸನ್ನ ಕುಮಾರ್ ಲಿರಿಕ್ಸ್. ಪ್ರಸನ್ನ ಬನ್ನಿ. ವಸಂತ್, ಪ್ರಸನ್ನ ಕುಮಾರ್ ಬನ್ನಿ. ನಮ್ಮ ಟೀಮ್ ಮೇಲೆ ಬನ್ನಿ. ಎಷ್ಟು ಇದು ನಮ್ಮ ಮಾದೇವನ ಇಡೀ ತಂಡ, ತಂತ್ರಜ್ಞರು ಹಾಗೂ ಎಲ್ಲ ಕಲಾವಿದರಿಗೆ ಚಪ್ಪಾಳಿಯೊಂದಿಗೆ ಪ್ರೀತಿಯ ಧನ್ಯವಾದಗಳನ್ನ, ಶುಭಾಶಯಗಳನ್ನ ಎಲ್ಲರ ಪರವಾಗಿ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ